ಅಣ್ಣ ಎಂಕ್ ಪಾತೆರ್ದಾಂಡಿ ಇರ್ಬೋದು ಕಂಪ್ಲೇಂಟ್ ಕೊರ್ಲೆ ವೇಷಾಟಿಗೆ ದಂದ ಇತ್ತು ನೆಂಗಳ ಹತ್ತು ಬಂದ್ಪುನು ನೀವು ಬೀದಿ ವ್ಯಾಪಾರಸ್ಥರ ಹೆಸರು ಹೇಳ್ತೀರಿ ನೀವು ಸಂಬಳಕ್ಕೆ ಸಂಬಳ ಕೊಟ್ಟು ಕೆಲಸದವರನ್ನು ಇಟ್ಟು ನೀವು ಬೀದಿ ವ್ಯಾಪಾರ ಮಾಡಿ ನಡುವಲ್ಲಿ ಬಡವರ ಹೋಗ್ತದೆ ಅಂತ ಹೇಳಿಕೊಂಡು ಯಾವ ನಮೂನೆ ಐಡಿ ಕೊಡಬೇಕು ನಿಮ್ಗೆ किधर है आपका आईडी किधर से है आप लोग बिहार से इधर किधर रहता है बाड़क में रहता है आईडी मिला बिहार वालों को किधर से मिला कौन दिया इम्तियाज ने दिया ಇದು ವ್ಯಾಪಾರಸ್ಥರು ಅಂತ ಹೇಳ್ತೇವೆ ನೋಡಿ ಇಲ್ಲಿ ನಾನು ಶಾಪ್ ತೋರಿಸ್ತಾ ಇದ್ದೇನೆ 6 ಜನ ಇದರಲ್ಲಿದ್ದಾರೆ ಇಡೀ ಫ್ಯಾಮಿಲಿ ಐಡಿ ತೋರಿಸುವಾಗ ಐಡಿ ಇಲ್ಲ ಇದು ಬೀದಿ ವ್ಯಾಪಾರ ಅಂತ ಹೇಳ್ತಾರೆ ನಾವು ಮಾತಾಡುವಾಗ ಹೇಳ್ತಾರೆ ಬಡವರ ಒಟ್ಟಿಗೆ ಹೊಡಿಬೇಡಿ ಅಂತ ಬಡವರ ಒಟ್ಟಿಗೆ ಹೊಡೆಯುವುದಲ್ಲ ನಾವು ಬಡವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದೇವೆ ಇಲ್ಲಿ ಐಡಿ ಇದ್ದ ವ್ಯಾಪಾರಸ್ಥರಲ್ಲ ಸಿಕ್ಕಿ ಅವರು ಬಂದು ಮಾರ್ಕೆಟ್ ರೋಡಲ್ಲಿ ಈಗ ವ್ಯಾಪಾರ ಮಾಡ್ತಾ ಇದ್ದಾರೆ ನಗರ ಪಾಲಿಕೆಯವರು ಸೂಕ್ತವಾಗಿ ಇದು ತನಿಖೆ ಮಾಡಬೇಕು ಯಾರು ಐಡಿ ಇದ್ದಾರೆ ಅವರನ್ನು ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು ವಿನಃ ಸಿಕ್ಕವರನ್ನು ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಳ್ಬಾರ್ದು ಇಲ್ಲಿ ಶಾಪಿನವರೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಮ್ಮ ಶಾಪ್ಗಳಿಗೆ ಜನರು ಬರ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ತಳ್ಳು ಗಾಡಿಗಳು ಅಲ್ಲಿ ತಂದು ಅಡ್ಡ ಇಡ್ತಾರೆ ಮಾತಾಡಿದ್ರೆ ನಮಗೆ ಬೈತಾರೆ ಅವರು ಹೇಳುದಿಲ್ಲ ಅಂತ ಎಷ್ಟೋ ಲಕ್ಷ ಕೊಟ್ಟು ಅಲ್ಲಿ ಶಾಪ್ ತಗೊಂಡು ವ್ಯಾಪಾರ ಮಾಡುವಾಗ ಈ ರೀತಿ ಮುಂದೆ ಮಾಡಿದ್ರೆ ಅವರ ಶಾಪಿಗೆ ಯಾರೂ ಬರುವುದಿಲ್ಲ ಅವರಿಗೆ ವ್ಯಾಪಾರ ಆಗುದಿಲ್ಲ ಕಸ್ಟಮರ್ಸ್ ಬರುವುದಿಲ್ಲ ಇಲ್ಲಿಗೆ ಕಸ್ಟಮರ್ಸ್ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಗೋಣಿ ತಾಂಡ್ರಲ್ಲ ಎಗ್ಲೆ ನೆರ್ಪಿರಿ ಕಣ್ಣು ಪುರಾತನ ಗೋಣಿ ತಾಂಡ್ರ ಅಂಗಡಿ ದಾಕುಲ ನಡ್ದ ಮೋಣ ನೋಡಿ ನಾನು ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆ ಮುಂದೆ ಇದ್ದೇನೆ ಮೊನ್ನೆ ತಾನೇ ಇಲ್ಲಿ ಸೂಪರ್ಡೆಂಟ್ ನಗರ ಪಾಲಿಕೆಯ ಕಮಿಷನರ್ ಮತ್ತು DC ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿನ ದುರ್ಗಾ ಪ್ರಸಾದ್ ಸೂಪರ್ಡೆಂಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಸಹ ಈ ಆಸ್ಪತ್ರೆಗೆ ಎಷ್ಟೋ ರೋಗಿಗಳು ಬರ್ತಾರೆ ಪಾಪ ಹೆಂಗಸರು ಬರ್ತಾ ಇದ್ದಾರೆ ಗರ್ಭಿಣಿಯವರು ಬರ್ತಾ ಇದ್ದಾರೆ ಅಲ್ಲಿ ಎಲ್ಲ ಫುಟ್ಪಾತ್ ತೆರವಾದ ನಂತರ ಬಸ್ಸುಗಳೆಲ್ಲ ಸರಾಗವಾಗಿ ಹೋಗ್ತಾ ಉಂಟು ಯಾವುದೇ ತೊಂದರೆ ಇಲ್ಲ ಆದರೆ ಇಲ್ಲಿ ಸಹ ಈಗ ಫುಟ್ಪಾತ್ ಎಕ್ವೈರಿ ಮಾಡಿ ಕೂತಿದ್ದಾರೆ ನಾನು ನಗರ ಪಾಲಿಕೆ ಅಧಿಕಾರಿಗಳಲ್ಲಿ ಹೇಳೋದು ಕೇವಲ ಆದಿತ್ಯವಾರ ಮಾತ್ರ ಫುಟ್ಪಾತಲ್ಲಿ ಎಲ್ಲ ರೋಗಿಗಳು ಪ್ರತಿ ದಿವಸ ಬರ್ತಾರೆ ನಾವು ಇವತ್ತು ಬಂದದಂದರೆ ಸಾರ್ವಜನಿಕರ ಕಂಪ್ಲೇಂಟ್ ಇತ್ತು ನೀವು ಫುಟ್ಪಾತ್ಗಳ ಬಗ್ಗೆ ಮಾತ್ರ ಮಾತಾಡ್ತೀರಿ ನೋಡಿ ಫುಟ್ಪಾತ್ ಎಲ್ಲ ಕ್ಲೀನ್ ಆಯಿತು ಆದರೆ ಈಚೆ ಎಲ್ಲ ವ್ಯಾಪಾರ ಮಾಡುವವರು ಫುಟ್ಪಾತನ್ನು ಎಕ್ವೈರಿ ಮಾಡಿ ಜನರಿಗೆ ತೊಂದರೆ ಕೊಡ್ತಿದ್ದಾರೆ ದಯಮಾಡಿ ಒಮ್ಮೆ ಈ ಕಡೆ ತೋರಿಸಿ ನಗರ ಪಾಲಿಕೆಗೆ ಅಂತ ಹೇಳುವಾಗ ಇದು ನಮ್ಮ ಲೇಡಿ ಕೋಶನ್ನ ಫುಟ್ಪಾತ್ ಈ ಫುಟ್ಪಾತಲ್ಲಿ ಮೊನ್ನೆಯಿಂದಲೇ ಎಲ್ಲ ಸೂಪರ್ಡೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಟ್ಟ ನಂತರ ಸಹ ಈ ಫುಟ್ಪಾತನ್ನೊಮ್ಮೆ ನೋಡಿ ಎಲ್ಲರಿಗೆ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನ್ಯಾಯ ಮೊನ್ನೆ ಅಲ್ಲಿ ಎಲ್ಲ ಟೌನ್ ಹಾಲ್ ಫುಟ್ಪಾತ್ಗಳನ್ನು ಅಲ್ಲೆಲ್ಲ ಫುಟ್ಪಾತ್ಗಳು ತೆರವು ಮಾಡಿದ ನಂತರ ಎಲ್ಲರಿಗೆ ಸುಗಮ ಸಂಚಾರ ಆಗ್ತಾ ಉಂಟು ಆದರೆ ಲೇಡಿ ಕೋಶನ್ನ ಫುಟ್ಪಾತನ್ನು ಹೇಳುವವರು ಕೇಳುವವರಿಲ್ಲ ಇಲ್ಲಿನ ಲೇಡಿ ಕೋಶನ್ನ ಸೂಪರ್ಡೆಂಟ್ DCಗೆ ಆಗಲಿ ಕಮಿಷನರಿಗೆ ಆಗಲಿ ಕಂಪ್ಲೇಂಟ್ ಕೊಟ್ಟ ನಂತರ ಸಹ ಈ ರೀತಿ ವ್ಯಾಪಾರ ಮಾಡಿ ಜನರಿಗೆ ತೊಂದರೆ ಕೊಡುವುದು ಸರಿಯಲ್ಲ ನೋಡಿ ಇದು ಕೊಡೆ ಇಡೀ ನೋಡಿ ಎಕ್ವೈರಿ ಮಾಡಿದ್ದಾರೆ ಫುಟ್ಪಾತನ್ನು ಎಕ್ವೈರಿ ಮಾಡಿದ್ದಾರೆ ಒಬ್ಬರಿಗೂ ನಡೀಲಿಕ್ಕೆ ಜಾಗ ಇಲ್ಲ ಅದಲ್ಲದೆ ಫುಟ್ಪಾತಲ್ಲಿ ಪುನಃ ಇವರ ಸಾಮಾನುಗಳು ಕಾನೂನು ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು ಲೇಡಿ ಕೋಶನ್ ಇಲ್ಲಿ ಆಸ್ಪತ್ರೆ ಇರುವಾಗ ಪ್ರತಿಯೊಬ್ಬರು ಇಲ್ಲಿಂದ ಲೇಡಿ ಕೋಶನಿಗೆ ಬಂದವರು ನಡ್ಕೊಂಡು ಹೋಗಲಿಕ್ಕೆ ಫುಟ್ಪಾತಿನ ತೆರವು ಆಗಬೇಕಾದ್ರೆ ವ್ಯಾಪಾರ ಅಂದರೆ ವ್ಯಾಪಾರದ ದೃಷ್ಟಿಯಲ್ಲಿ ಫುಟ್ಪಾತ್ ಜನರಿಗೆ ಬಿಟ್ಟು ಕೊಡಬೇಕು ಇವರು ಕೇವಲ ಫುಟ್ಪಾತನ್ನು ಅವರ ಇಡೀ ಸಾಮಾನು ಡಂಪ್ ಮಾಡಲಿಕ್ಕೆ ಹಾಕಿಕೊಂಡು ಅಲ್ಲಿ ಕೊಡೆ ಇಟ್ಕೊಂಡು ಪುನಃ ಸಾಮಾನನ್ನು ಮಾರ್ಗದಲ್ಲಿ ಮಾರಾಟ ಮಾಡೋದು ಇಲ್ಲಿ ಎರಡು ಕಡೆಗೆ ಗಾಡಿ ಹೋಗೋದು ಜನಸಂಚಾರ ಹೇಳುವಾಗ ಇದು ಮಾಡೋದು ಸರಿಯಲ್ಲ ಫುಟ್ಪಾತಲ್ಲಿ ನೋಡಿ ಡಂಪ್ ಮಾಡಿ ಇಟ್ಟಿದ್ದಾರೆ ನೋಡಿ ಸಾಮಾನುಗಳನ್ನು ಇದು ಪರ್ಮನೆಂಟ್ ಅಲ್ಲ ಫುಟ್ಪಾತಲ್ಲಿ ಇದನ್ನು ಇಲ್ಲಿ ಸಂಜೆ ಹೀಗೆ ಬಿಟ್ಟು ಹೋಗ್ತಾರೆ ಇದನ್ನು ಯಾರು ನಗರ ಪಾಲಿಕೆಯವರು ಇಲ್ಲಿ ಕ್ಲೀನ್ ಮಾಡಬೇಕು ಎಲ್ಲ ಡಂಪ್ ಮಾಡಿ ಇಟ್ಟಿದ್ದಾರೆ ಫುಟ್ಪಾತಲ್ಲಿ ಇವರ ಕೊಡೆಗಳು ಇಡಲಿಕ್ಕೆ ಡಂಪ್ ಮಾಡಿ ಇಡಲಿಕ್ಕೆ ಕೇವಲ ಫುಟ್ಪಾತಲ್ಲೆಲ್ಲ ಮಾರ್ಗದಲ್ಲಿ ಸಹ ನೋಡಿ ಅಲ್ಲ ಕಸದ ತೊಟ್ಟಿಯಾಗಿ ಮಾಡ್ಕೊಂಡು ಫುಟ್ಪಾತನ್ನು ಮಾಡಿ ಫುಟ್ಪಾತ್ ಬಿಟ್ಟು ಪುನಃ ಇವರು ಇಷ್ಟು ಫೀಟ್ ನೋಡಿ ಇಲ್ಲಿವರೆಗೆ ಜಾಗ ಇವರಿಗೆ ವ್ಯಾಪಾರಕ್ಕೆ ಗಾಡಿಗಳಿಗೆ ಎಲ್ಲಿ ಹೋಗೋದು ಜನರು ಎಲ್ಲಿ ನಡ್ಕೊಂಡು ಹೋಗೋದು ನೋಡಿ ಇದು ಪಾಪರದ ಬೀದಿ ವ್ಯಾಪಾರಸ್ಥರು ಇಡೀ ಮಾರ್ಗವನ್ನು ಎಕ್ವೈರಿ ಮಾಡಿ ಬೀದಿ ವ್ಯಾಪಾರಸ್ಥರಿಗೆ ಇಷ್ಟು ಅಂತ ಸ್ಥಳ ಉಂಟು ಇದು ಏನಿಲ್ಲ ಇಡೀ ಮಾರ್ಗದನ್ನು ಬಿಡಿಸಿಕೊಂಡು ಫುಟ್ಪಾತಲ್ಲಿ ಇಟ್ಕೊಂಡು ಇಡೀ ಮಾರ್ಗದಲ್ಲಿ ಇವರದು ವ್ಯಾಪಾರ ಇವರು ಬೀದಿ ವ್ಯಾಪಾರಸ್ಥರ ಇಷ್ಟೆಲ್ಲ ಸಾಮಾನು ಹಾಕುವವರು ಇದು ಬಡವರ ಇದು ಬೀದಿ ವ್ಯಾಪಾರಸ್ಥರ ಅಂತ ನೋಡಬೇಕು ಇವರಿಗೆ ಫ್ರೀಯಾಗಿ ಯಾವುದೇ ಶಾಪಿಗೆ ಲೈಸೆನ್ಸ್ ಹಣ ಕೊಡಲಿಕ್ಕಿಲ್ಲ ತೆರಿಗೆ ಕಟ್ಟಲಿಕ್ಕೆ ಏನಿಲ್ಲ ಇಡೀ ಫುಟ್ಪಾತ್ ಇವರ ಮನೆ ಆಗಿದೆ ಪುನಃ ಹಾಳು ಮಾಡಿಕೊಂಡು ಗಲೀಜು ಮಾಡಿಕೊಂಡು ನೋಡಿ ಎಲ್ಲ ಎಕ್ವೈರಿ ಫುಟ್ಪಾತ್ ಈ ಫುಟ್ಪಾತ್ ಎಲ್ಲ ಪರ್ಮನೆಂಟೇ ನೋಡಿ ಇಲ್ಲಿ ಕಸ ನೋಡಿ ಇದು ಯಾರು ತೆಗಿಲಿಕ್ಕೆ ಬಡವರು ಹೇಳಿದರೆ ಶುಚಿತ್ವ ಕಾಪಾಡಲಿಕ್ಕೆ ಬಡವರು ಶ್ರೀಮಂತರಂತ ಇಲ್ಲ ನಮ್ಮ ಮನೆಯಲ್ಲಿ ಹೇಗೆ ಶುಚಿತ್ವ ಕಾಪಾಡ್ತಾರೆ ನೋಡಿ ಇವರಿಗೆ ಸಾರ್ವಜನಿಕವಾಗಿ ಕೊಡ್ತಾರೆ ಆದರೆ ಇವರು ಮಾಡಿ ಹೋಗ್ತಾರೆ ನೋಡಿ
ಇದು ಬಡವರ ಮಾತಾಡಿದರೆ ಹೇಳ್ತಾರೆ ಬಡವರ ಹೊಟ್ಟೆಗೆ ಹೊಡಿಬೇಡಿ ಅಂತ. ಬಡವರ ಹೊಟ್ಟೆಗೆ ಹೊಡೆಯುವುದಲ್ಲ, ಇದೆಲ್ಲ ಬಡವರಿಗೆ ಮಾಡ್ಬೋದಾ? ಇದು ಯಾರು ಕ್ಲೀನ್ ಮಾಡಲಿಕ್ಕೆ? ಅವಸ್ಥೆ ನೋಡಿ ನಮ್ಮ ಸ್ಮಾರ್ಟ್ ಸಿಟಿ, ಕ್ಲೀನ್ ಸಿಟಿ ನೋಡಿ ಇಲ್ಲಿ ಯಾವ ರೀತಿ ಕ್ಲೀನ್ ಮಾಡಿಟ್ಟಿದ್ದಾರಂತ. ಒಮ್ಮೆ ಫುಟ್ಪಾತ್ ನೋಡಿ ಹೇಗೆ ಕ್ಲೀನ್ ಉಂಟು ಅಂತ. ತಳ್ಳುಗಾಡಿಗಳೆಲ್ಲ ಫುಟ್ಪಾತಲ್ಲಿ, ಪುನಃ ಮಾರ್ಗದಲ್ಲಿ, ಅದರ ತಳ್ಳುಗಾಡಿಗಳ ಒಳಗೆ ಕಸ ನೋಡಿ ಎಲ್ಲ ಡಂಪ್ ಮಾಡಿಟ್ಟು ನಮ್ಮ ಫುಟ್ಪಾತ್ ನೋಡುವಾಗ ಬೇಸರ ಆಗ್ತದೆ. ಇದು ನಮ್ಮ ಸಿಟಿಯ ಅಂತ ನೋಡಬೇಕು. ಯಾವ ಸ್ಮಾರ್ಟ್ ಯಾವ ಫುಟ್ಪಾತ್ ಗೊತ್ತಿಲ್ಲ ನೋಡಿ, ಎಲ್ಲ ಕಸ. ಎಲ್ಲ ಫ್ರೂಟ್ಸ್ ಮಾರ್ಗದಲ್ಲಿ, ಫುಟ್ಪಾತಲ್ಲಿ ಎಲ್ಲ ಇವರದ್ದು ಪ್ಲಾಸ್ಟಿಕ್ ಡಬ್ಬಗಳು ಇಲ್ಲಿ ಎಲ್ಲ. ಫುಟ್ಪಾತನ್ನು ಹೇಗೆ ಯೂಸ್ ಮಾಡಿದ್ದಾರೆ, ಫುಟ್ಪಾತಲ್ಲಿ ಏನೆಲ್ಲ ಉಂಟು ಅಂತ ಒಮ್ಮೆ ನೋಡಿ. ಲೇಡಿ ಕೋಶನ್ ಫುಟ್ಪಾತಿಂದ ಈಗ ಇಲ್ಲಿ ಕಲ್ಪನಾ ಸ್ವೀಟಿನ ಜಂಕ್ಷನಿಂದ ಇಲ್ಲಿ ತೋರಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಫುಟ್ಪಾತನ್ನು ಎಕ್ವೈರಿ ಮಾಡಿದ್ದಾರೆ. ಇಲ್ಲಿ ಬೀದಿ ವ್ಯಾಪಾರಸ್ಥರು ಪರ್ಮನೆಂಟ್ ಆಗಿ ಎಕ್ವೈರಿ ಮಾಡಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೇರೇ ಮಾಡ್ತಾ ಇಲ್ಲ. ಬೀದಿ ವ್ಯಾಪಾರಕ್ಕೆ ನಾವು ವಿರೋಧ ಅಲ್ಲ, ಆದರೆ ಫುಟ್ಪಾತಿನ ಅವ್ಯವಸ್ಥೆ ನೋಡಿ ಎಲ್ಲ ಫುಟ್ಪಾತ್ಗಳಲ್ಲಿ ಡಂಪ್ ಮಾಡಿಕೊಂಡು, ಕೊಳಕು ಮಾಡಿಕೊಂಡು, ಕಸ ಬಿಸಾಡಿಕೊಂಡು ಯಾವುದೇ ಒಂದು ಇದಿಲ್ಲದೆ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಜನರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರಿಕ್ಷಾ ಹೋಗ್ಲಿಕ್ಕೆ ಆಗ್ತಿಲ್ಲ, ಪಬ್ಲಿಕ್ ಯಾರಿಗೂ ಹೋಗ್ತಾ ಇಲ್ಲ. ಕೇವಲ ಬೀದಿ ವ್ಯಾಪಾರಸ್ಥರು ಮಾತ್ರ ಅಲ್ಲ, ಎಲ್ಲ ಅಂಗಡಿಗಳಿಗೆ ಸಹ ಜವಾಬ್ದಾರಿ ಉಂಟು. ತಮ್ಮ ಅಂಗಡಿ, ಇಷ್ಟು ದೊಡ್ಡ ಅಂಗಡಿ ಇಟ್ಟುಕೊಂಡು ಎಲ್ಲ ಸಾಮಾನುಗಳನ್ನು ನೀವು ಫುಟ್ಪಾತಲ್ಲಿ ಇಟ್ಟು ನೇತಾಡಿಸಿ ಜನರಿಗೆ ನಡಿಲಿಕ್ಕೆ ಕೊಡೋದಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ, ನಮಗೆ ಬೈತಾ ಇದ್ದಾರೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗುವಾಗ, ನೀವ್ಯಾಕೆ ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀರಿ ಅಂತ. ನಮ್ಮ ಮಂಗಳೂರು ಅಂತ ಹೇಳುವಾಗ ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸಬೇಕು. ಕೇವಲ ನಗರ ಪಾಲಿಕೆಯವರು ಬರುವಾಗ ಮಾತ್ರ ತೆರವು ಮಾಡಿಕೊಂಡು ಹೋಗುವುದಲ್ಲ. ನಗರ ಪಾಲಿಕೆ ಕೂಡಲೇ ಫುಟ್ಪಾತಲ್ಲಿ ಯಾವುದೆಲ್ಲ ತಳ್ಳುಗಾಡಿಗಳುಂಟು, ಯಾವುದೆಲ್ಲ ಪ್ಲಾಸ್ಟಿಕ್ಗಳುಂಟು, ಎಲ್ಲ ಇವರದ್ದು ಏನೆಲ್ಲ ಇವರು ವ್ಯಾಪಾರ ಮಾಡೋ ವಸ್ತುಗಳನ್ನು ಫುಟ್ಪಾತಲ್ಲಿ ಇಟ್ಟಿದ್ದಾರೆ, ಕೂಡಲೇ ಅದನ್ನು ತೆರವು ಮಾಡಬೇಕು. ಖಾಲಿ ವ್ಯಾಪಾರ ಮಾತ್ರ ಅಲ್ಲ, ಪ್ರತಿ ಒಂದು ವಸ್ತುಗಳನ್ನೆಲ್ಲ ಫುಟ್ಪಾತಲ್ಲಿ ಡಂಪ್ ಮಾಡಿ ರಾತ್ರಿ ಹೋಗ್ತಾರೆ. ಇಲ್ಲಿ ಕ್ಲೀನ್ ಮಾಡೋದಿಲ್ಲ, ಕಸ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನಾನೀಗ ಸೆಂಟ್ರಲ್ ಮಾರ್ಕೆಟಲ್ಲಿ ಇದ್ದೇನೆ. ಸೆಂಟ್ರಲ್ ಮಾರ್ಕೆಟ್ ಕೆಡವಾಗುವಾಗ ತುಂಬ ಜನರು ಸೆಂಟ್ರಲ್ ಮಾರ್ಕೆಟಿನವರು ಹೊರಗೆ ಕೂತ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕೆಂದರೆ ಅವರ ಕೈಯಲ್ಲಿ ಐಡಿ ಇರ್ತದೆ, ಅದು ಆಗದೆ ಅವರನ್ನು ತೆರವು ಮಾಡಲಿಕ್ಕಿಲ್ಲ, ಅವರಿಗೆ ವ್ಯವಸ್ಥೆ ಮಾಡಬೇಕು ಅಂತ. ಆದರೆ ನಾನಿಲ್ಲಿ ನೋಡುವಾಗ ಕೆಲವರು ಬೀದಿ ವ್ಯಾಪಾರಸ್ಥರಂತ ಕೂತಿದ್ದಾರೆ, ಯಾರ ಕೈಯಲ್ಲಿ ಐಡಿ ಇಲ್ಲ, ಹೊರಗೆ ಉಂಟು. ಕೆಲವರು ಸಂಬಂಧಿಕರು ಅಂತ ಹೇಳ್ತಾರೆ, ಕೆಲವರು ಸಂಬಳ ಕೊಟ್ಟವರು ಅಂತ ಕೂತ್ಕೊಳ್ತಾರೆ. ಇಲ್ಲಿ ಐಡಿ ಇದ್ದ ವ್ಯಾಪಾರಸ್ಥರಲ್ಲ, ಸಿಕ್ಕಿ ಅವರು ಬಂದು ಮಾರ್ಕೆಟ್ ರೋಡಲ್ಲಿ ಈಗ ವ್ಯಾಪಾರ ಮಾಡ್ತಾ ಇದ್ದಾರೆ. ನಗರ ಪಾಲಿಕೆಯವರು ಸೂಕ್ತವಾಗಿ ಇದು ತನಿಖೆ ಮಾಡಬೇಕು. ಯಾರು ಐಡಿ ಇದ್ದಾರೆ ಅವರನ್ನು ಮಾತ್ರ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು, ವಿನಃ ಸಿಕ್ಕವರನ್ನು ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಳ್ಬಾರ್ದು. ನಿಜವಾದ ಐಡಿ ಇದ್ದವನಿಗೊಬ್ಬನಿಗೆ ವ್ಯಾಪಾರ ಮಾಡಲಿಕ್ಕೆ ಆಗುದಿಲ್ಲ. ಪಬ್ಲಿಕ್ ಹೇಳ್ತಾರೆ ಅವರನ್ನು ಪೊಲೀಸರು ಎಬ್ಬಿಸ್ತಾರೆ ಅಂತ. ನಿಜವಾಗಿ ವ್ಯಾಪಾರ ಮಾಡುವವರು ಇಲ್ಲಿ ಐಡಿ ಇಟ್ಟರೆ ಯಾರು ಇವರನ್ನು ಎಬ್ಬಿಸುವುದಿಲ್ಲ ಅಲ್ಲ. ಒಂದೇ ಒಂದು ಶಾಪಲ್ಲಿ ಐಡಿ ಇಲ್ಲ, ಮನೆಯಲ್ಲಿ ಇಟ್ಟಿದ್ದೇವೆ, ಗಂಡನ ಪರ್ಸಲ್ಲಿ ಇಟ್ಟಿದ್ದೇವೆ, ಇನ್ನೊಬ್ಬ ದನಿ ಹತ್ರ ಉಂಟು, ಅಂಕಲ್ ಹತ್ರ ಉಂಟು ಅಂತ ಹೇಳುವಾಗ ನಾವು ಇವರಿಗೆ ಯಾವ ರೀತಿ ಬೆಂಬಲ ಕೊಡಬೇಕು? ಮಲ್ತಿಜೇರೆ ಏತು ವರ್ಷ ಅಂಡಿ ವ್ಯಾಪಾರ ಅನ್ಪುನ ನಿಜ ಐಡಿ ತಿನ್ನಕ್ಲೆಲ್ಲ ಬಂಗ ಆಪುಡು ನಿಕಲ್ ಇಂಚು ಮನ್ಪುನಾಗ ಯಾನಕೇನು ಬರ್ಸದ ಟೈಮ್ ನಿಕಲ್ನ ಸ್ಕ್ಯಾನರ್ ಆಪರೇಟ್ ಆಪುಡು. ಯಾನು ಒರಿಜಿನಲ್ ದೀಲೆ ಪನ್ಪುಜಿ ಒಂಜಿ ನಿಕ್ಲೆ ಲ್ಯಾಮಿನೇಟ್ ಬಂದು ದಿವಲಿ ದಾಯಪಂಡ ಇತ್ತೆ ಪದೇ 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 ನಿಕ್ಲೇನ ರೈಡ್ ಆಪುಡು. ಅಪ್ಪ ನಿಕಲ್ ಒಂದು ತೋಜಾಂಡ ಏರೆಗ್ಲ ಪಾತೆರೆ ಇಜ್ಜತೆ ಅಪ್ಪ ನಿಜ ಐಡಿ ತಿನ್ನಕ್ಲೆಲ್ಲ ತೊಂದರೆ ಇರ ಬಲ್ಯತೆ ಅಲ್ಲೇ ಮೇರ್ದಿತ್ತಿ ಜರ ತುಲೆ ಮೇರ್ಡ್ ಐಡಿ ಇಜ್ಜ ಏನು ಅವಕೇನು ಎಲ್ಲ ಅಕ್ಲೆ ತೊಂದರೆ ಐರೆ ಬಲ್ಲಿ ಏರೇರು ನಡುಟು ಬರ್ತದೆ ಏರೇರು ಕುಲ್ಲುನು ಅಕ್ಲೆಗ್ಲ ಬಾಪ ಲಕ್ಕನಾಗ ಮಾತೆರೆಲ್ಲ ಒಂದು ಐರೆ ಬಲ್ಯತೆ ಮುಂದಕ್ಕೆ ದಾದ ಪ್ರಾಬ್ಲಮ್ ಉಂಟು ದೀಪನೇಕ್ ನೋಡಿ. ಬೀದಿ ವ್ಯಾಪಾರಸ್ಥರು ಅಂತ ಹೇಳ್ತೇವೆ ನೋಡಿ. ಇಲ್ಲಿ ನಾನು ಶಾಪ್ ತೋರಿಸ್ತಾ ಇದ್ದೇನೆ, 6 ಜನ ಇದರಲ್ಲಿದ್ದಾರೆ ಇಡೀ ಫ್ಯಾಮಿಲಿ. ಐಡಿ ತೋರಿಸುವಾಗ ಐಡಿ ಇಲ್ಲ, ಇದು ಬೀದಿ ವ್ಯಾಪಾರ ಅಂತ ಹೇಳ್ತಾರೆ. ನಾವು ಮಾತಾಡುವಾಗ ಹೇಳ್ತಾರೆ ಬಡವರ ಒಟ್ಟಿಗೆ ಹೊಡಿಬೇಡಿ ಅಂತ. ಬಡವರ ಒಟ್ಟಿಗೆ ಹೊಡೆಯುವುದಲ್ಲ, ನಾವು ಬಡವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಹೊರಟಿದ್ದೇವೆ. ಈಚೆ ಕಡೆಯವ್ರದ್ದೊಂದು ಸರ್ವೆ ನೋಡೋ ಹೇಳುವಾಗ ಯಾರು ಐಡಿ ತೋರಿಸ್ಲಿಕ್ಕೆ ರೆಡಿ ಇಲ್ಲ, ಎಲ್ಲರೂ ಐಡಿ ಇಲ್ಲದೆ ವ್ಯಾಪಾರ ಮಾಡ್ತಿದ್ದಾರೆ. ಎಲ್ಲೆಲ್ಲಿಂದ ಬಂದು ವ್ಯಾಪಾರ ಮಾಡ್ತಿದ್ದಾರೆ, ನಿಜ ವ್ಯಾಪಾರಿಗಳು ಅಲ್ಲ. ನಾನು ಯಾರಿಗೂ ಬೇಸರ ಮಾಡೋದು ಬೇಡ ನೋಡಿ. ಇದೊಂದು ಬಡವರ ಬೀದಿ ಬದಿ ವ್ಯಾಪಾರಸ್ಥರು ನೋಡಿ. ಯಾವ ಶಾಪಿನವರು ಸಹ ಇಷ್ಟು ದೊಡ್ಡ ಶಾಪ್ ಇರಲಿಕ್ಕಿಲ್ಲ, ಬಾಡಿಗೆ ಕೊಟ್ಟರು ಸಹ ಲಕ್ಷ ಲಕ್ಷ ಬಾಡಿಗೆ ಕೊಡ್ತಾರೆ, ವ್ಯಾಪಾರ ಇಲ್ಲ ನೋಡಿ. 6 ಜನ ಕೂತು ಫ್ಯಾಮಿಲಿ ವ್ಯಾಪಾರ ಮಾಡ್ತಿದ್ದಾರೆ. ಐಡಿ ಇಲ್ಲ, ರೂಮಲ್ಲಿ ಉಂಟು, ಅಲ್ಲಿ ಉಂಟು, ಇಲ್ಲಿ ಉಂಟು ಅಂತ. ಇದರಿಂದಾಗಿ ಬಡವರಿಗೆ ತೊಂದರೆ ವಿನಃ ಬೇರೆ ಯಾರಿಗೂ ಅಲ್ಲ. ಎಲ್ಲರೂ ಅವರವರ ಶಾಪಲ್ಲಿ ಸ್ಕ್ಯಾನರ್ ಇಟ್ಟಿದ್ದಾರೆ. ನಮಗೆ ಮಳೆ ಬರ್ತದೆ, ದೊಡ್ಡ ದೊಡ್ಡ ಮೊಬೈಲ್ಗಳನ್ನು ಇಟ್ಟಿದ್ದಾರೆ, ಯಾವುದೇ ಲ್ಯಾಮಿನೇಷನ್ ಇಲ್ಲ, ಅದಕ್ಕೆ ಮಳೆ ತಾಗುವುದಿಲ್ಲ. ಸ್ಕ್ಯಾನರಿಗೆ ಮಳೆ ತಾಗುವುದಿಲ್ಲ, ಆದರೆ ಐಡಿ ಮಾತ್ರ ಮಳೆ ತಾಗ್ತದೆ. ನಾವು ಯಾರು ಒರಿಜಿನಲ್ ಐಡಿ ಇಡಿ ಅಂತ ಹೇಳೋದಿಲ್ಲ, ಅಟ್ಲೀಸ್ಟ್ ಒಂದು ಕಾಪಿ ಆದರೂ ಸ್ಕ್ಯಾನ್ ಮಾಡಿ ಇಡಿ ಅಂತ ಹೇಳೋದು ನೋಡಿ. ಇದು ನಗರ ಪಾಲಿಕೆ ಕಮಿಷನರ್ ಒಮ್ಮೆ ನೋಡಬೇಕು. ಇದು ಬೀದಿ ವ್ಯಾಪಾರಸ್ಥರು ತುಂಬ ಚಿಕ್ಕ ಅಂಗಡಿಯನ್ನು ಮಾಡಿದ್ದಾರೆ, ಕಡಿಮೆ 6 ಜನ ವ್ಯಾಪಾರ ಮಾಡ್ತಿದ್ದಾರೆ. ಶಾಪಿನವರಿಗೆ ಸಹ ಇಷ್ಟಿಷ್ಟು ದುಡ್ಡು ಶಾಪ್ ತೆಗೆದು ವ್ಯಾಪಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ. ಇವರದ್ದು ಫ್ರೂಟ್ ಸ್ಟಾಲ್
2 ಗಾಡಿಯನ್ನು ಹಾಕಿ ವಿಧ ವಿಧ ಫ್ರೂಟ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಐಡಿ ಇಲ್ಲ ಮನೆಯಲ್ಲಿ. ಎಲ್ಲ ವ್ಯಾಪಾರದಲ್ಲಿ ಐಡಿ ಲೈಸೆನ್ಸ್ ಕೊಟ್ಟರು ಶಾಪಲ್ಲಿ ನೇತಾಡಿಸ್ತಾರೆ ಅದು ಇಡ್ತಾರೆ. ಇಲ್ಲಿ ಯಾರು ಐಡಿ ಇಲ್ಲದವರು ಬೀದಿ ವ್ಯಾಪಾರಸ್ಥರು ಹೇಳ್ತಾರೆ ನೋಡಿ ಇದು ತಳ್ಳು ಗಾಡಿ ದೊಡ್ಡ ದೊಡ್ಡದು, ಇದು ನಿಜವಾಗಿ ತಳ್ಳು ಗಾಡಿ ತಳ್ತಾ ಹೋಗ್ಬೇಕು. ಇಲ್ಲಿ ನೋಡಿ ಫ್ರೂಟ್ಸ್ ಇಟ್ಕೊಂಡು ಐಡಿ ಎಲ್ಲರದು ಮನೆಯಲ್ಲಿ. ನಗರ ಪಾಲಿಕೆ ಗಮನಕ್ಕೆ ಸರ್ವೆ ಮಾಡುವಾಗ ಐಡಿ ಇಲ್ಲದವರನ್ನೊಂದು ನೋಡಿ. ಐಡಿ ಉಂಟಾ? ಸತ್ಯ ಹೇಳಿ. ಇಲ್ಲಲ್ಲ. ಎಷ್ಟು ಸಮಯದಿಂದ ವ್ಯಾಪಾರ ಮಾಡ್ತಿದ್ದೀರಿ? ಎಲ್ಲಿಂದ ಬರೋದು ನೀವು? ತಮಿಳ್ನಾಡಿಂದ. ಇಲ್ಲಿ ಎಲ್ಲಿ ಇರೋದು? ಹತ್ತವರದಲ್ಲಿ. ಎಂತ ಬಾಡಿಗೆ ಮಾಡಿಕೊಂಡ? ಮತ್ತೆ ಯಾಕೆ ಐ ಡಿ ಮಾಡಿಸಲಿಲ್ಲ? ಯಾರು ಹೇಳಿದ್ದು? ತಮಿಳ್ನವರಿಗೆ ಐ ಡಿ ಮಾಡಲಿಲ್ಲ ಅಂತ ಯಾರು ಹೇಳೋದು? ಯಾರು ಹೇಳಿದ್ದು? ಎಲ್ಲಿಗೆ? ಎಲ್ಲಿ ಆಫೀಸಿಗೆ? ಹಾಂ. ಯಾರ ಹತ್ರ ಓದೋದು ನೀವು? ಬಚ್ಚಂಗ ಇದ್ದ ಸ್ಟಾಲ್ ಹಾಕಲ್ನ ಬೇತೊಂಡು ಕೂಡ ಈರಡ ಬೇತೆ ಗಾಡಿ ಮಾರ ಅವನು. ಮತ್ತೆ ಆ್ಯರಿಸ್ ಅನ್ನೋರ್ದು ಬೀದಿ ವ್ಯಾಪಾರ, ಐಡಿ ಅವರದು. ಇವರಿಗೆ ಗೊತ್ತಿಲ್ಲ ಪಾಪ, ಇವರಿಗೆ ಸಂಬಳ ಕೊಟ್ಟು ಮಾರಿಸ್ತಾ ಇದ್ದಾರೆ. ಆ್ಯರಿಸ್ರವರಿಗೆ ಇನ್ನೊಂದು ಶಾಪ್ ಉಂಟು. ಇದು ಬೀದಿ ವ್ಯಾಪಾರಸ್ಥರ ಬಡವರ ಅಂತ ಕೇಳೋದು ನಾನು. ಒಬ್ಬೊಬ್ಬರು 2 ಐಡಿಯನ್ನು 2 ಅಂಗಡಿ ಮಾಡಿಕೊಂಡು ಇವರು ದೊಡ್ಡ ದೊಡ್ಡ ವ್ಯಾಪಾರ ಮಾಡೋದು. ಬಾಕಿ ಅವರಿಗೆ ಐಡಿ ಇಲ್ಲ. ನಗರ ಪಾಲಿಕೆಯಿಂದ ಸಹ ಸರ್ವೆ ಮಾಡಿದ್ರಲ್ಲಿ ನಿಜವಾಗಿ ಯಾವ ಬಡವ ಅವನಿಗೆ ಐಡಿ ಸಿಕ್ಕಲಿಲ್ಲ, ಯಾವನೇ ಅವನು 2 ಬಿಸ್ನೆಸ್ ಮಾಡಿದ್ದಾನೆ, ಯಾವನೇ ಅವನು ಬಾಡಿಗೆ ಕೊಡ್ತಿದ್ದಾನೆ ಅಂಥವರಿಗೆ ಇವರು ಐಡಿ ಕೊಡ್ತಾರೆ. ಇದಕ್ಕೆ ನಾವು ಸರ್ವೆ ಮಾಡ್ತಾ ಇದ್ದೇವೆ. ಮೊನ್ನೆ ಸಹ ನಾವು ಸ್ಟೇಟ್ ಬ್ಯಾಂಕಲ್ಲಿ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ಸರ್ವೆ ಮಾಡಿಸಿದೆವು. ಪ್ರತಿಯೊಂದು ಫುಟ್ಪಾತಲ್ಲಿ ಕೂತವರು 900 ರೂಪಾಯಿ ಸಂಬಳ ಕೊಡೋದು, 700 ರೂಪಾಯಿ ಸಂಬಳ ಕೊಡೋದಾದರೆ ಇದು ಬೀದಿ ವ್ಯಾಪಾರಸ್ಥರಲ್ಲ. ನಿಜವಾಗಿ ಬೀದಿ ವ್ಯಾಪಾರಸ್ಥರನ್ನು ಸರ್ವೆ ಮಾಡಿಕೊಂಡು ಅವರಿಗೆ ನಿಜವಾದ ಐ ಡಿ ಕೊಡಬೇಕು. ಇಲ್ಲಿ ಸಹ ಇನ್ನು ಮುಂದಿನ ದಿನಗಳಲ್ಲಿ ಐ ಡಿ ಕೊಡುವಾಗ ಪರಿಷ್ಕರಣೆ ಮಾಡಿ ಕೊಡಿ. ನಿಜವಾಗಿ ಯಾವ ಬಡತನದಲ್ಲಿದ್ದಾನೆ ಅವನಿಗೆ ಮಾತ್ರ ಐ ಡಿ ಕೊಡಿ. ಯಾವನು ಮಾರಾಟ ಮಾಡಲಿಕ್ಕೆ ದನಿಯಾಗಿಕೊಂಡು ಒಬ್ಬನನ್ನು ಸಂಬಳ ಕೊಡಿಸಿ ಇಡ್ತಾನೋ ಅವನ ಐ ಡಿಯನ್ನು ಕ್ಯಾನ್ಸಲ್ ಮಾಡಿಸಿ. ಕಿಧರ್ ಆಪ್ಕಾ ಐ ಡಿ? ಕಿಧರ್ से है आप लोग? बिहार से. इधर किधर रहता है? बाड़क में रहता है. आईडी मिला बिहार वालों को? किधर से मिला? कौन दिया? इम्तियाज ने दिया. 20 ರೂಪಾಯಿ ಮೆಂಬರ್ಶಿಪ್, ಮತ್ತೆ ಭಾನುವಾರ 20 ರೂಪಾಯಿ. ಐ ಡಿ ಇಲ್ಲದ್ರೆ 20 ರೂಪಾಯಿ ಯಾಕೆ ತಗೊಳ್ತಾರೆ? ಯಾಕೆ ಕೊಡ್ತಾ ಇದ್ದೀರಿ? ಮತ್ತು ಮಾರ್ಕೆಟ್ ರೋಡ್ ಜಂಕ್ಷನಲ್ಲಿದ್ದೇನೆ ನೋಡಿ. ಇಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಈಗ ಮಾರ್ಕೆಟ್ ಆಗ್ತಾ ಉಂಟು. ಇವರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಇವರೀಗ ಮುಂದೆ ಕೂತ್ಕೊಳ್ತಾರೆ. ಆದರೆ ವಾಹನಗಳಿಗೆ ಹೋಗಲಿಕ್ಕೆ, ಜನರು ಸಂಚಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಇಲ್ಲೀಗ ತಳ್ಳುಗಾಡಿಗಳ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ತಳ್ಳುಗಾಡಿಗಳಿಗೆ ಇಲ್ಲಿ ಎಲ್ಲ ನಿಲ್ಲಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ತಳ್ಳುಗಾಡಿ ಯಾವತ್ತೂ ಅಲ್ಲಿ ಹೋಗುವುದಿಲ್ಲ. ಇಲ್ಲಿ ಶಾಪಿನ ಮುಂದೆ ಎಲ್ಲ ತಳ್ಳುಗಾಡಿಗಳು ನಿಂತಿದೆ. ನಾನು ಮಹಾನಗರ ಪಾಲಿಕೆಯ ಆಯುಕ್ತರಲ್ಲಿ ಹೇಳೋದು, ಈಗ ಇಲ್ಲಿ ಮಾರ್ಕೆಟ್ ಬಿಲ್ಡಿಂಗ್ ಆಗಲಿಲ್ಲ, ಆಗುವ ತನಕಾದರೂ ಇವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಫುಟ್ಪಾತಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಹೋಗಲಿಕ್ಕೆ, ಗಾಡಿಗಳಿಗೆ ಹೋಗಲಿಕ್ಕೆ ಸುಲಭ ಆಗ್ತಾ ಉಂಟು. ಸ್ಮಾರ್ಟ್ ಸಿಟಿಯವರು ಒಂದು ವೇಳೆ ಬೇಡ ಅಂತ ಹೇಳಿದರೂ ಸಹ ಸ್ಮಾರ್ಟ್ ಸಿಟಿಯವರ ಜವಾಬ್ದಾರಿ ಉಂಟು. 2020ರಿಂದ ಈ ಮಾರ್ಕೆಟ್ ಪಾಳು ಬಂಗಳೆಯಾಗಿ ಬಿದ್ದಿದೆ, ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ. ಯಾಕೆ ಅನ್ನೋ ಪ್ರಶ್ನೆ. ಇಲ್ಲಿ ಶಾಪಿನವರೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ನಮ್ಮ ಶಾಪ್ಗಳಿಗೆ ಜನರು ಬರ್ತಾ ಇಲ್ಲ. ಯಾಕೆಂದರೆ ಎಲ್ಲ ತಳ್ಳುಗಾಡಿಗಳು ಅಲ್ಲಿ ತಂದು ಅಡ್ಡ ಇಡ್ತಾರೆ, ಮಾತಾಡಿದರೆ ನಮಗೆ ಬೈತಾರೆ, ಅವರು ಹೇಳುವುದಿಲ್ಲ ಅಂತ. ಅವ್ರದ್ದು ಸತ್ಯ. ಎಷ್ಟೋ ಲಕ್ಷ ಕೊಟ್ಟು ಅಲ್ಲಿ ಶಾಪ್ ತಗೊಂಡು ವ್ಯಾಪಾರ ಮಾಡುವಾಗ ಈ ರೀತಿ ಮುಂದೆ ಮಾಡಿದರೆ ಅವರ ಶಾಪಿಗೆ ಯಾರೂ ಬರುವುದಿಲ್ಲ, ಅವರಿಗೆ ವ್ಯಾಪಾರ ಆಗುವುದಿಲ್ಲ. ಹಾಗಾಗಿ ನಗರ ಪಾಲಿಕೆ ಅಧಿಕಾರಿ ಹತ್ರ ಹೇಳೋದು ನಾನು, ನಿಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಈ ಮಾರ್ಕೆಟ್ ಯಾವಕ್ಕೆ 10 ವರ್ಷ 20 ವರ್ಷ ಆಗ್ತದೆ ನಮಗೆ ಗೊತ್ತಿಲ್ಲ. ಆದರೆ ಈ ವ್ಯಾಪಾರಸ್ಥರಿಗೆಲ್ಲ ಅಲ್ಲಿ ಹೋಗಿ ಫುಟ್ಪಾತಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರ ಮಾಡಲಿಕ್ಕೆ ವ್ಯವಸ್ಥೆ ಕೊಟ್ಟರೆ ಈ ಮಾರ್ಗ ಕ್ಲೀನ್ ಆಗ್ತದೆ, ಜನರಿಗೆ ಓಡಾಡಲಿಕ್ಕೆ ಯಾವುದೂ ತೊಂದರೆ ಆಗೋದಿಲ್ಲ. ತಕ್ಷಣ ಇದಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು. ನಾನು ಕಂದಾಯ ಅಧಿಕಾರಿಗಳಲ್ಲಿ ಹೇಳ್ತಾ ಇದ್ದೇನೆ, ಖಾಲಿ ಬೀದಿ ವ್ಯಾಪಾರಸ್ಥರಿಂದ ಮಾತ್ರ ತೊಂದರೆ ಆಗುವುದಲ್ಲ, ಕೆಲವು ದೊಡ್ಡ ದೊಡ್ಡ ಅಂಗಡಿಯವರು ಸಹ ಎಲ್ಲ ಫುಟ್ಪಾತ್ಗಳನ್ನು ಎಕ್ವೈರಿ ಮಾಡಿಕೊಂಡು ಅವರ ಸಾಮಾನುಗಳನ್ನೆಲ್ಲ ಹೊರಗೆ ಇಟ್ಕೊಂಡು ಬೀದಿಯಲ್ಲಿ ಫುಟ್ಪಾತಲ್ಲಿ ಹೋಗುವವರಿಗೆ ತೊಂದರೆ ಮಾಡ್ತಿದ್ದಾರೆ. ಉದಾಹರಣೆಗೆ ಅಲ್ಲಿ ಫಾತಿಮಾ ಸ್ಟೋರ್ನವರು ಮಾತಾಡುವಾಗ ಹೇಳ್ತಾರೆ, ನಮಗೆ ನಗರ ಪಾಲಿಕೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಸೆಂಟ್ರಲ್ ಮಾರ್ಕೆಟ್ ಕಟ್ಟಿದ್ದಾರೆ ಬಿಲ್ಡಿಂಗ್, ಇದು ಯಾವಾಗ ಕಂಪ್ಲೀಟ್ ಆಗ್ತದೆ ಗೊತ್ತಿಲ್ಲ. ಆದರೆ ಇಲ್ಲಿ ಫುಟ್ಪಾತ್ ಅಂತೂ ಕಂಪ್ಲೀಟ್ ಆಗಿದೆ.
ನಾನು ಹೇಳೋದು ಇಲ್ಲಿ ಬೀದಿ ವ್ಯಾಪಾರಸ್ಥರಿಂದ ಜನರಿಗೆ ತೊಂದರೆ ಆಗೋದಾದರೆ, ಗಾಡಿಗಳಿಗೆ ಅವ್ಯವಸ್ಥೆ ಆಗೋದಾದರೆ ನೀವು ಸದ್ಯಕ್ಕೆ ಟೆಂಪರರಿಯಾಗಿ ಫುಟ್ಪಾತಲ್ಲಿ ಕೂತ್ಕೊಳ್ಳಿಸಿ ವ್ಯಾಪಾರಕ್ಕೆ. ಆಗ ಫುಲ್ ಇಲ್ಲಿ ಯಾವುದೇ ಟ್ರಾಫಿಕ್ ತೊಂದರೆ ಇರುವುದಿಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ಸಹ ತೊಂದರೆ ಆಗೋದಿಲ್ಲ, ಜನರಿಗೂ ತೊಂದರೆ ಆಗೋದಿಲ್ಲ. ನೋಡಿ, ಇದನ್ನು ಈಗ ಬಳಕೆ ಮಾಡ್ಬೋದಲ್ಲ ಸಾರ್ವಜನಿಕರಿಗೆ. ಇಲ್ಲಿವರೆಗೆ ಫುಟ್ಪಾತ್ ಸರಿ ಉಂಟು. ಆನಂತರ ನೋಡಿ ಫುಟ್ಪಾತ್, ಇಲ್ಲಿಂದ ಬರುವಾಗ ಫುಟ್ಪಾತ್ಗಳೆಲ್ಲ ಸಪುರಾಗಿ ಬಂದಿದೆ. ಇಲ್ಲಿ ನೋಡಿ LK ಫುಡ್ಸ್ ನೋಡಿ, ಇದರದ್ದು ಫುಟ್ಪಾತ್ ಬರುವಾಗ ಇಲ್ಲಿ ಅವರಿಗೆ ಶಾಪಿಗೆ ಇಷ್ಟು ಎಕ್ವೈರಿ ಮಾಡಿದ್ದಾರೆ. ಅಲ್ಲಿನ ಫುಟ್ಪಾತಿದ್ದು ಲೆಕ್ಕ ನೋಡಿ, ಇಲ್ಲಿದ್ದು ಫುಟ್ಪಾತ್ ಬರುವಾಗ ಹೇಗೆ ಆಗಿದೆ ನೋಡಿ. ಅಲ್ಲಿ ಅಷ್ಟು ದೊಡ್ಡ ಅಗಲ ಫುಟ್ಪಾತ್, ಫಾತಿಮಾ ಸ್ಟೋರ್ ಬರುವಾಗ ಫುಟ್ಪಾತ್ ಎಕ್ವೈರಿ ಮಾಡಿ ಶಾಪಿನ ಒಳಗೆ ಹೋಗಿದೆ. ಇಲ್ಲಿ ತನಕ ನೋಡಿ ಎಲ್ಲ ಎಕ್ವೈರಿಗಳು, ಇದೆಲ್ಲ ಶಾಪ್ ಎಕ್ವೈರಿಗಳು. ಇಲ್ಲಿಂದ ನೋಡಿ ಫುಟ್ಪಾತ್ ಅಗಲ ಹಾಕ್ಕೊಂಡು ಹೋಗಿದೆ. ಅಲ್ಲಿ 4 ಶಾಪಿಗಳಿಗೆ ಫುಟ್ಪಾತ್. ಜನರು ಹೇಳ್ತಾ ಇದ್ದಾರೆ, ನಾವು ಫುಟ್ಪಾತಲ್ಲಿ ನಡ್ಕೊಂಡು ಹೋಗುವಾಗ ಸಾಮಾನು ಅಲ್ಲಿದ್ದರೆ ನೀವು ಯಾಕೆ ಸಾಮಾನನ್ನು ದುಡ್ಕೊಂಡು ಹೋಗ್ತೀರಿ, ಕಣ್ಣು ಕಾಣೋದಿಲ್ವಾ, ನಮಗೆ ನಡಿಲಿಕ್ಕೆ ಇಲ್ಲ, ಜನರು ಶಾಪಿನವ್ರು ನಮಗೆ ಬೈತಾರಂತ ಹೇಳ್ತಾ ಇದ್ದಾರೆ. ಸರ್ ಒಂದೊಂದು ಫುಟ್ಪಾತ್ ಹಿಡಿದು ತೆರವು ಮನ್ಪೋಲೆ ನೋಡಿ. ಇಲ್ಲಿ ಜನತಾ ಟ್ರೇಡರ್ಸ್, ಇವರ ಟ್ರೇಡರ್ಸ್ ಅಂಗಡಿ ನೋಡಿ, ಒಳಗೆ ತೋರಿಸ್ತೇನೆ. ಇಲ್ಲಿಂದ ಅಲ್ಲಿ ತನಕ ಶಾಪ್ ಉಂಟು. ಆ ಶಾಪನ್ನು ಬಿಟ್ಟು ಇಡೀ ಅರ್ಧ ಫುಟ್ಪಾತಲ್ಲಿ ಇವರ ಸಾಮಾನುಗಳು. ಇದು ಯಾರು ಫುಟ್ಪಾತಲ್ಲಿ ಇಟ್ಟದ್ದು? ಇನ್ನೊಂದು ಒಳಗಿಡಿ ಶಾಪಿಂದ. ಎಲ್ಲಿಂದ ನೀವು? ಬಜ್ಪೆಯಿಂದ ಇಲ್ಲಿ ಬರುದಾ ವ್ಯಾಪಾರಕ್ಕೆ? ನೀವೀಗ ಇದ್ರ ಎಡೆಯಲ್ಲಿ ಕೂತ್ರೆ ವ್ಯಾಪಾರ ಆಗ್ತದಾ? ಅಲ್ಲ, ದೇವರು ಕೊಡುವುದಲ್ಲ. ಈಗ ನಿಮಗೆ ಐ ಡಿ ಉಂಟಾ? ಈಗ ಐ ಡಿ ಇಲ್ಲದವರನ್ನೆಲ್ಲ ಎಬ್ಬಿಸ್ತಿದ್ದಾರಲ್ಲ ಫುಟ್ಪಾತಲ್ಲಿ ಕೂತ್ಕೊಳ್ಳುವಾಗ. ನೀವು ಬಜ್ಪೆಯಲ್ಲಿ ಎಲ್ಲಿಯಾದರೂ ಮಾಡ್ಬೋದಲ್ಲ. ಈಗ ಇಲ್ಲಿ ಮಂಗಳೂರು ಸಿಟಿಗೆ ಯಾಕೆ ಬೇಕು ಫುಟ್ಪಾತಲ್ಲಿ? ಈಗ ಬಜ್ಪೆಯಲ್ಲಿ ಸಹ ಮಾರ್ಗ ಉಂಟಲ್ಲ, ಅಲ್ಲಿ ಕೂತ್ಕೊಳ್ಬೋದಲ್ಲ ಕೇಳುದು ನಾನು. ತಳ್ಳುಗಾಡಿ ನೂಕೊಂದು ಕೊನೆ ಇರತ್ತೆ, ಬೇರೆ ಮನ್ಪೇರೆ ಬೊಕ್ಕ ದಾಯ ಪಿರದಿ ಒಂದುಲ್ಲರು ಮಸ್ತ್ ಸಲ ಪಂಡೆ ಇರತ್ತೆ ನಗರ ಪಾಲಿಕೆ ದಕ್ಕಲು. ಗಾಡಿಯಲ್ಲಿ ಅಂದರೆ ತಳ್ಳುಗಾಡಿಯಲ್ಲಿ ಕೊಂಡೋಗಿ ಅಂತ ಅದೇ ಹೇಳುದು ನಾನು. ಫುಟ್ಪಾತಲ್ಲಿ ಇಡಬಾರ್ದು, ತಳ್ಳುಗಾಡಿಯಲ್ಲಿ ನೀವು ವ್ಯಾಪಾರ ಮಾಡಿ ಅಂತ ಹೇಳಿದ್ದಾರೆ, ನಿಮಗೆ ವ್ಯವಸ್ಥೆ ಆಗುವ ತನಕ. ಹೌದೌದು. ನೀವೆಂತ ಮಾಡ್ತಾ ಇದ್ದೀರಿ? 10th. ಎಲ್ಲಿಂದ? ಎಲ್ಲಿದ್ದಾರೆ ಅಪ್ಪ? ಯಾರು? ಇವರ ಅಪ್ಪವಾ? ಆಗ ಅಪ್ಪನಿಗೊಂದು ಮಗನಿಗೊಂದು ಎಲ್ರಿಗೂ ಒಂದೊಂದು ಐ ಡಿ ಉಂಟಾ ಮನೆಯಲ್ಲಿ? ಅಲ್ಲ, ಹಾಗೆಲ್ಲ ನಾನು ಹೇಳೋದು. ಒಂದು ಮನೆಗೆ ಒಂದು ಐ ಡಿ. ಇದು ಅಪ್ಪನಿಗೂ ಐ ಡಿ, ಮಗನಿಗೂ ಐ ಡಿ. ಮಗ ಬಾಂಬೆಯಲ್ಲಿದ್ದಾರೆ ದೊಡ್ಡವರು, ನೀವು ಈಗ SLC ಹುಡುಗ ಇಲ್ಲಿ ಬಿಸ್ನೆಸ್ಸಿಗೆ ಕೂತಿದ್ದೀರಿ ಮೈನರ್. ಇದು ಸರಿಯಲ್ಲಲ್ಲ. ಹೆಸರಿಗೆ ಮಾತ್ರ ಅಲ್ಲ, ಒಂದು ಮನೆಗೆ ಒಂದು ಐ ಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಈಗ ನೀವು ಅಪ್ಪನಿಗೆ ಮಗನಿಗೆ, ಮಗ ಬಾಂಬೆಯಲ್ಲಿ ಇರೋದು, ನೀವು ಬಂದು ಕೂತು, ಇದು ಫ್ಯಾಮಿಲಿಗೆ ಫುಟ್ಪಾತ್ ಅಲ್ಲ. ಒಬ್ಬ ಮನೆಯಿಂದ ಒಬ್ಬನಿಗೆ ಐ ಡಿ ಆದರೆ ಒಪ್ತೇನೆ. ಈಗ ಈ ಅಪ್ಪಂದಾದರೆ ನಾನು ಒಪ್ತೇನೆ. ಬೆಲ್ಟ್ ಮತ್ತು ಕೂಲಿಂಗ್ ಗ್ಲಾಸ್ ಮಾರಾಟ. ನಾವೀಗ ಟೌನ್ ಹಾಲ್ನಿಂದ ಮುಂದುಗಡೆ ಫುಟ್ಪಾತಿಗೆ ಬಂದೆವು. ಆ ಫುಟ್ಪಾತಲ್ಲಿ ಎಲ್ಲ ನಗರ ಪಾಲಿಕೆಯಿಂದ ಐ ಡಿ ಕೊಟ್ಟವರು ಕೆಲವರು ಬೀದಿ ವ್ಯಾಪಾರಸ್ಥರು ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ನಿಮಗೆ ನೋಡ್ಬೋದು, ಹಳೆ ತಾಜ್ ಮಹಲ್ ಇತ್ತು, ಆನಂತರ ಸೆಂಟ್ರಲ್ ಟಾಕೀಸ್, ಈಗ ಚೆಮ್ಮನ್ನೂರು ಜ್ಯುವೆಲ್ಲರ್ ಆಗಿದೆ. ಅವರೆಲ್ಲ ಬೀದಿ ವ್ಯಾಪಾರಸ್ಥರು ಅಲ್ಲಿ ತೆರವು ಮಾಡಲಿಕ್ಕೆ ರೆಡಿ ಇದ್ದಾರೆ. ಝೋನಿಗೆ ನಾವು ಹೋಗ್ತೇವೆ, ಝೋನಿಗೆ ನಮಗೆ ಅಲ್ಲಿ ಶಿಫ್ಟ್ ಮಾಡಿದ್ದು ನಾವು ಹೋಗ್ತೇವೆ ಅಂತ ಹೇಳಿದ್ದಾರೆ ಅಲ್ಲಿ ಅವರು. ಆದರೆ ಇದು ನೋಡಿ, ಇಲ್ಲಿಗೆ ನಾವು ಹಳೆ ಸೆಂಟ್ರಲ್ ಟಾಕೀಸ್ ಚೆಮ್ಮನ್ನೂರಿನ ಬದಿಯಲ್ಲಿ ಟರ್ನಲ್ಲಿದ್ದೇವೆ. ಈ ಕಟ್ಟಡದಲ್ಲಿ ಇವರದ್ದು ಶಾಪ್ ಇಲ್ಲಿ ಮೊಹಮ್ಮದ್ ಜಬೀರ್ ಅಂತ ಇವರ ಶಾಪ್. ಮೊಹಮ್ಮದ್ ಜಬೀರ್ ಅವರ ಶಾಪಲ್ಲಿ ನೋಡಿ, ಒಳಗೆ ಶಾಪ್ ಜ್ಯೂಸಿದ್ದು, ಹೊರಗೆ ನೋಡಿ ಇದೆಲ್ಲ ಎಕ್ವೈರಿ ಮಾಡಿಕೊಂಡು ಶೀಟ್ ಹಾಕ್ಕೊಂಡು ನೋಡಿ ಎಲ್ಲ ಫುಟ್ಪಾತ್ ಎಕ್ವೈರಿ ಮಾಡಿಕೊಂಡು ಈ ಒಂದು ಶಾಪನ್ನು ಇಟ್ಟಿದ್ದಾರೆ. ಇದರಲ್ಲಿ ವ್ಯವಹಾರ, ಇದರಲ್ಲಿ ಜ್ಯೂಸ್, ಪಾನಿಪುರಿ ಏನೆಲ್ಲ ಉಂಟು ಇದೆಲ್ಲ ಹಾಕಿದ್ದಾರೆ. ನಗರ ಪಾಲಿಕೆಯಿಂದ ಪರ್ಮಿಷನ್ ಕೊಡೋದು ಇವರಿಗೆ, ಈ ಶಾಪಿಗೆ. ಆದರೆ ಇಡೀ ಫುಟ್ಪಾತನ್ನು ನೋಡಿ ಎಲ್ಲ ಎಕ್ವೈರಿಗೆ ಹಾಕೊಂಡು, ಖಾಲಿ ಬೀದಿ ಬೀದಿ ವ್ಯಾಪಾರಸ್ಥರು ಮಾತ್ರ ಅಲ್ಲ, ಶಾಪಿನವರು ಸಹ ನೋಡಿ ಅವರ ಶಾಪಲ್ಲಿ ಇಡೀ ಎಕ್ವೈರಿ ಮಾಡಿಕೊಂಡು ಮುಂದೆ ಇನ್ನೊಂದು ಮಾಡಿದ್ದಾರೆ. ಆದಷ್ಟು ಬೇಗ ನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರ್ತಿದ್ದೇನೆ, ಇದನ್ನು ನೀವು ತೆರವು ಮಾಡಲೇಬೇಕು. ಖಾಲಿ ಬೀದಿ ವ್ಯಾಪಾರಸ್ಥರನ್ನು ನಾವು ತೋರಿಸಿದ್ದೇವೆ, ಎಲ್ಲ ಫುಟ್ಪಾತಿಗೆ ಕ್ಲಿಯರ್ ಆಗಿದೆ. ಆದರೆ ಈ ಫುಟ್ಪಾತನ್ನು ಸಹ ಕ್ಲಿಯರ್ ಮಾಡಬೇಕು. ದೊಡ್ಡವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಸಹ ಫುಟ್ಪಾತ್ ಹಕ್ಕಲ್ಲ, ಜನರ ಹಕ್ಕು. ಇವರನ್ನು ತಕ್ಷಣ ತೆರವು ಮಾಡಬೇಕು. ಶಾಪ್ ದೊಡ್ಡದುಂಟು ಸರ್. ಇದೆಲ್ಲ ಫುಟ್ಪಾತಲ್ಲಿ ಯಾಕೆ ಇಟ್ಟಿದ್ದೀರಿ ಕೇಳೋದು. ನಿಮ್ಮ ಶಾಪ್ ಧಾರಾಳ ಉಂಟು, ದೊಡ್ಡದು. ಇಷ್ಟು ದೊಡ್ಡ ಶಾಪ್ ಇಟ್ಟಿದ್ದೀರಿ, ಶಾಪ್ ಒಳಗೆ ಏನಿಲ್ಲ, ಇದು ಫುಟ್ಪಾತ್, ಇದು ಯಾಕೆ ತೆಗೆಯುವುದಿಲ್ಲ ಸರ್? ನಮಸ್ಕಾರ ಅಣ್ಣ. ಉನ್ನೇನೊಂಜಿ ಫುಟ್ಪಾತ್ ಹಿಡ್ದು ಉಲಾಯ್ದೀವು ಅಲ್ಲಿ ಸರ್. ಉನ್ನೇನೊಂಜಿ ಉಲಾಯ್ದಿತ್ತು ಡೆಡ್ ಆಯ್ತದು ಅತ್ತೆ. ನಮಸ್ಕಾರ.
ಏರ್ ದನಿ ಯಾರು ಇದು ಇದನ್ನೊಂದು ಫುಟ್ಪಾತಿಂದ ಒಳಗಿಡಿ, ಜನರಿಗೊಂದು ಫುಟ್ಪಾತ್ ಬಿಟ್ಟು ಕೊಡಿ ಅಂತ ಹೇಳೋದು. ಇದನ್ನೊಂದು ಒಳಗಿಡಿ. ನಿಮ್ಮ ಶಾಪ್ ಇಷ್ಟು ದೊಡ್ಡದುಂಟು, ಆದರೂ ಪಬ್ಲಿಕ್ಕಿಗೆ ಯಾಕೆ ತೊಂದರೆ ಕೊಡ್ತೀರಿ ಫುಟ್ಪಾತಲ್ಲಿಟ್ಟು? ಇಲ್ಲಿ ಫುಟ್ಪಾತ್ ಬೇರೆ, ಪುನಃ ಇಲ್ಲಿ ಬೇರೆ, ಎಲ್ಲ ನೀವೇ ಇಟ್ಟರೆ ಆಗ್ತದಾ? ಇಷ್ಟು ದೊಡ್ಡ ಶಾಪ್ ಅಲ್ಲ, ಒಳಗಿಡಿ ಸರ್. ಫುಟ್ಪಾತಲ್ಲೇ ಇಟ್ಟಿದ್ದೀರಲ್ಲ ಶಾಪನ್ನು ಮುಂದೆ ನೋಡಿ ಸರ್, ಫುಟ್ಪಾತ್ ನೋಡಿ, ನಿಮ್ಮ ಶಾಪ್ ನೋಡಿ ಅಂತ ಹೇಳೋದು ಸರ್. ದಯಮಾಡಿ ಇದೊಂದು ಫುಟ್ಪಾತಿಂದ ಒಳಗಿಡಿ. ಹೀಗೆ ಪಬ್ಲಿಕ್ಗೆ ಉಪದ್ರ ಮಾಡಿದರೆ ಆಗ್ತದ? ನಡುವಲ್ಲಿ ಹೋಗ್ತದೆ ಅಂತ ಹೇಳಿಕೊಂಡು ಸರ್. ಒಂದು ಜುಲೈ ದೀಪಾರ ಗೋಣಿ ತಾಂಡ್ರಲ್ಲ ನೆರ್ಪಿರಿ ಕಣ್ಣು ಪುರಾತನ ಅಂಗಡಿ ದಾಖಲ ಐನಂಚು ಸಾಮಾನು ನಡಪಾರೆ ಸಾದಿಲ್ಲ ಅಜ್ಜಿ ಪಕ್ಕ ನಡೆ ಪೋಯರ್ಲ ಒಂಜಿ ಫುಟ್ಪಾತ್ ಹಿಡ್ದು ಉಲೈ ದೀಪಾರ ಸಾಮಾನು ಒಂಜಿ ಫುಟ್ಪಾತ್ ಬುಡ್ದು ಗೊರ್ಪಾರ. ಫುಟ್ಪಾತ್ ಜನಕ್ಲೇಗ್ ಮುಕುಲ್ ಪೂರ ಫುಟ್ಪಾತ್ ಇಡೈತೆ, ಅಂಗಡಿ ಉಲೈ ಪೂರ ಮಾರ್ಗೋಡೆ ಜನಕ್ಲೆ ನಡಪುಡತೆ. ಆಳಾಂಡ ಒಂಜಿ ಗುಜಿರಿ ಕೊರ್ದು ಬುಡ್ಲೇತೆ ಫುಟ್ಪಾತ್ ಅತೆ. ನಿಕುಲು ಎಜುಕೇಟೆಡ್ ಇಂಚ ಮನ್ಪುನಾಂಡ ಗಲೀಜು ತೂಲೆ ಉಂದು. ನಿಕುಲು ಅಲ್ಪ ಚಾ ತಿಂದ್ರೆ ಗೊರ್ಪಾರಿ ಎದುರುಡೆ ಪುರಿ ಅತೆ ತರಕಾರಿ ಪಣ್ಣ ಒಂದು ನಿಕಲ್ಲ ತಪ್ಪತ್ತೆ ದೀತಿನ. ಒಂದು ಶಾಪೆ ಒಂದು ಮೂಲ ದೀಪುನೆ ಅವು ಎಂಚ ಶಾಪುನ್ ಶಾಪ್ ಪುನಃ ಮಾರ್ಗೋಡು ಎಂಚ ಕುಲ್ಲುವಾರು ಶಾಪು ಮುಕಲ್ನಾಗೆ ಕುಲ್ಲುನು ಮಾರ್ಗೋಡು. ಯಾನ್ ಐಡಿ ಬನ್ನಾರೆ ಬೀದಿ ವ್ಯಾಪಾರಸ್ಥರನ್ನ ಐಡಿ ಅಂದೆನ್ನೆ. ನೀವು ಹೇಳ್ತೀರಿ ಅಪ್ಪನಿಗೆ ಹಾಸ್ಪಿಟಲಿಗೆ ಅವರನ್ನು ನಿಲ್ಲಿಸಿದ್ದಾರೆ, ಅವರು ಹೇಳ್ತಾರೆ ನಾನು ಇಲ್ಲಿ ಸಂಬಳಕ್ಕಿದ್ದೇನೆ, ರಮೀಜ್ ಅವ್ರು ನನ್ನ ದನಿ ಕಾಲ್ ಮಾಡಿ ಅಂತ ನಂಬರ್ ಕೊಡ್ತಾರೆ. ಏನಿದು? ಅದನ್ನು ಹೇಳಿ ಕೆಲಸಕ್ಕಿದ್ದಾನೆ ಸಂಬಳಕ್ಕೆ ಅಂತ. ನೀವು ಬೀದಿ ವ್ಯಾಪಾರಸ್ಥರ ಹೆಸರು ಹೇಳ್ತೀರಿ, ನೀವು ಸಂಬಳಕ್ಕೆ ಅದು ಸಂಬಳ ಕೊಟ್ಟು ಕೆಲಸದವರನ್ನು ಇಟ್ಟು ನೀವು ಬೀದಿ ವ್ಯಾಪಾರ ಮಾಡ್ತೀರಿ. ಇದು ಬೀದಿ ವ್ಯಾಪಾರಸ್ಥರ? ಇದು ಬಡವರ? ಇದು ಯಾವ ನಮೂನೆ ಐಡಿ ಕೊಡಬೇಕು ನಿಮಗೆ? ಯಾರ್ದು ವ್ಯಾಪಾರ? ನಿಮ್ಮದು ರಮೀಜ್ ನಿಮ್ಮ ಭಾವನ ಶಾಪ್, ಅದರ ಮುಂದೆ ನೀವು ಬೀದಿ ವ್ಯಾಪಾರಸ್ಥರು, ಅದರಲ್ಲಿ ನೀವು ಇವರಿಗೆ ಸಂಬಳಕ್ಕೆ ಇಟ್ಟಿದ್ದೀರಿ. ಇದು ಯಾವ ಬೀದಿ ವ್ಯಾಪಾರ ಸರ್? ನಮಸ್ತೆ. ಒಂದು ಫುಟ್ಪಾತ್ ಒಂದು ತೆರವು ಮಾಡಿ ಕೊಡ್ಬೋದಾ? ಒಳಗಿಡ್ಬೋದಾ ಸಾಮಾನು ಶಾಪ್? ಇದು ನೋಡಿ ಅಷ್ಟು ದೊಡ್ಡ ಶಾಪು, ಏನು ಚಿಕ್ಕದಲ್ಲ, ಪೆಟ್ಟಿ ಶಾಪ್ ಅಲ್ಲ ನಿಮ್ಮದು. ಆ ಮೂಲೆಯಿಂದ ಈ ಮೂಲೆ ತನಕ ಮೇಲೆ ಇದ್ದ ಗಾಡಿಗಳೆಲ್ಲ ಬಂದು ಇಲ್ಲಿ ನಿಲ್ಲುದು. ಇಲ್ಲಿ ಕಸ್ಟಮರ್ ನಮ್ಗೆ ಫೋನ್ ಮಾಡಿ ಹೇಳುದು ನಿಮ್ಮ ಅಂಗಡಿ ಎದುರು ಗಾಡಿಗೆಲ್ಲ ಗಾಡಿ ಉಂಟು ಅಂತ ಹೇಳಿ. ನಾವಿಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವರೇನು ಮಾತಾಡುದಿಲ್ಲ. ನಾನು ತುಂಬಾ ಸತಿ ಇಲ್ಲಿ ತೆಗಿಸ್ಲಿಕ್ಕೆ ನೋಡಿದ್ದೆ, ಇಲ್ಲಿ ಯಾರು ತೆಗೆಯುವುದಿಲ್ಲ. ಎಲ್ರಿಗೆ ಅಲ್ಲಿ ಜಾಗ ಉಂಟು, ಮೇಲ್ಗಡೆ ಇಂಥದ್ದು ಗಾಡಿಗಳಿಗೆ ಜಾಗ ಉಂಟು. ಇಲ್ಲಿ ತಂದು ಹಿಡಿದು ಇಡೀ ದಿನ ಗಾಡಿಗಳು ಇಲ್ಲಿ ಬ್ಲಾಕ್. ಮತ್ತೆ ಏನಂತ ಹೇಳಿದ್ರೆ ಕಸ್ಟಮರ್ನವ್ರದ್ದು ಗಾಡಿ ಒಂದು ಲೈನಲ್ಲಿ ಮುಂದೆ ಬಂದ್ರೆ ಅವರು ಅದರದ್ದು ಫೋಟೋ ತೆಗಿತಾರೆ. ಅವರಿಗೆ ಹೇಳುದಿಲ್ಲ ತೆಗಿಲಿಕ್ಕೆ, ಗಾಡಿದು ಬೇಕಂತ ಹೇಳಿ ಫೋಟೋ. ಕಸ್ಟಮರ್ಸ್ ಬರುದಿಲ್ಲ ಇಲ್ಲಿಗೆ, ಕಸ್ಟಮರ್ಸ್ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಸರ್. ಉನೇನೊಂಜಿ ಉಲೈ ದೀಲೆ ಸರ್ ಫುಟ್ಪಾತ್ ಬಿಡ್ದು ಒಂದೇರ್ನಾ ಉಲೈ ದೀಪಾರೆ ಒಂದಿಲ್ಲ ಸರ್. ಅಣ್ಣ ಇದು ಸಹ ಫುಟ್ಪಾತಲ್ಲಿ ಜನಗಳಿಗೆ ತಲೆಗೆ ಸರ್. ಫುಟ್ಪಾತಲ್ಲಿ ನಾನು ಹೇಳೋದು ಸೇಫ್ಟಿ ಅಂಗಡಿ ಒಳಗೆ, ಇದು ಫುಟ್ಪಾತ್. ನೋಡಿ ಮೇಡಮ್, ಒಂದು ಫುಟ್ಪಾತ್ ಮಾಡುವಾಗ ಮ್ಯಾನುವಲಿ ಎಷ್ಟು ಪೀಸ್ ಬೇಕು ನೀವು ಹೇಳಿ. ನಾನು ಅದನ್ನೇ ಹೇಳುದು, ಅಲ್ಲಿ ಅಗಲ ಉಂಟು, ಇಲ್ಲಿ ಯಾಕೆ ಸಪುರ? ಅಲ್ಲಿ 6 ಫೀಟು ತುಂಬಾ ಉಂಟು ಅಲ್ಲಿ ಜನ, ಇಲ್ಲಿ ಯಾಕೆ ಅಂತ. ಇಲ್ಲಿ ಕಂಟಗಟ್ಟಿಗೆ ಕೆಲಸ ಮಾಡಿ ಹೋಗುದು ಕಾರ್ಪೊರೇಷನ್ ಅವರು, ನಾವಲ್ಲ. ಅವರು ಊಡ ಫುಟ್ಪಾತ್ ಅವೆಲ್ಲ ಉಂಟು, ಕಾರ್ಪೊರೇಷನ್ ಅವರು ಕಾಟ ನಡ್ತದೆ. ನಮ್ಮಲ್ಲಿ ಅವರು ಕೂಡ ಕಂಪ್ಲೇಂಟ್ ಯಾ ಪಂಡೆ ಮಾತಾಡಲ್ಲ ತಾಗು ನೇನೊಂಜಿ ಉಲೈದಿಲೆ ಮೈಕ್ದ ಸರಿ ಮೂಲ ಸಪುರ ಉಂದು ಅಂದ ಯಾನಕೇನು ಎಲ್ಲ ಪ್ರಾಬ್ಲಮ್ ಅತ ಮೇರೆ ಮೇರೆ ನೆಕ್ ಪಾತ್ ಮೇರ್ನ ಒಂದು ಶಾಪ್ ಅಣ್ಣ ಉನಿಯನ್ನ ಫುಟ್ಪಾತ್ ಮೇರ್ನ ಒಂದು ಶಾಪ್ ಅಣ್ಣ ಉನಿಯನ್ನ ಫುಟ್ಪಾತ್ ಡೈರೆಕ್ಟ್ ಕಾರ್ಪೊರೇಷನ್ ಮಾತಾಡಿ ಮಾತಾಡಿ ಇಲ್ಲಿ ಮಾತಾಡಿ ಎಷ್ಟು ಮಾತಾಡೋದು ಮಾತಾಡಿ ಸಾಕಿ ಬಿಟ್ಟಿದ್ದೇವೆ ಮಾತಾಡ್ಲಿಕ್ಕೆ ಸ್ವಾಮಿ ಇರ್ನ ಆನ್ಸರ್ ಗೊಂಜಿ ನಿರ್ನ ಕ್ವಶನ್ ಗೊಂಜಿ TRP ಗಂಡ ಇನ್ನು ಅಲ್ಪ 138 ಝೋನ್ಗೆ ಫೈಟ್ ಮಂತದ್ದು ಪಾಪದ ಕುಲ್ಲಿನ ಎಂಕುಲು ಕುಲ್ಲ ಒಂದಿಲ್ಲ TRP ಗತ್ತು ಮೂಲು ಕಾರ್ಪೊರೇಷನ್ ಅವಾರ್ಡ್ DC ಅವಾರ್ಡ್ ಇರ್ನ TRP ಇರು ಬರಿಕದಿಲ್ಲ ಇತ್ತ ಬೀದಿ ವ್ಯಾಪಾರಸ್ಥರಿಗೆ ಗಲಾಟೆ ಮಲ್ತದ ಕಮಿಷನರ್ 15 ಲಕ್ಷ ಸ್ಯಾಂಕ್ಷನ್ ಮಲ್ತದ ಅಲ್ಪ ಇತ್ತ ಝೋನ್ಗೆ ಜವಾಬ್ದಾರಿ ಉಂಟು ನಲ್ಲಿ ಯಾನ್ ಸೋಷಿಯಲ್ ವರ್ಕರ್ ವಾ TRP ಹತ್ತು ಬೀದಿ ವ್ಯಾಪಾರಸ್ಥರು ಎನ್ನ ಕುಲು ಬಂದು ಎಂಕ್ಲೆ ಕಮಿಟಿ ಮಲ್ತದ ನಾಟಕ ಮಲ್ತದ ಕಾಸು ಲೂಟಾರೆ TRP ಹತ್ತು ಇತ್ತ ಫೈಟ್ ಬಂದ್ಪುನ ಎಂಕುಲ್ ಇತ್ತ ಅವನೊಂದು ಹೊರ ಝೋನು ಬಲೆ ಅನ್ನೊಟ್ಟಿಗೆ ಪ್ರತಿಯೊರಿ ಆಗ್ಲ ಎಂಕ್ಲೆ TRP ಹತ್ತು ಮಲ್ಲ ಎಲ್ಲ ಒಂಜೆ ಎಂಕ್ಲೆ ಎಲ್ಲಿ ಎಲ್ಲ ಒಂಜೆ ಎಂಕುಲೊಟ್ಟಿ ಬಲೆ ಪಾತಿರ್ಲೆ TRP ಹತ್ತು ಟಿವಿಡು ಶೋ ಮನ್ಪರೆ ಇರ್ಲ ಬಲೆ ಶೋ ಮನ್ಪರೆ ಪಾತಿರ್ಲೆ ದಾದ ಮಂದಾರನ್ ಪಾತಿರ್ಲೆ
ಟಿವಿಡು ಸೋಮನ್ ಪೇರೆ ಯಾನೇರ್ಲೆ ಟಿವಿದಲ್ಲತ್ತು ಟಿವಿದ ಸೋಮನ್ ಪೇರೆ ಇರ್ನೆ ನೀರು ತೂಲೆ ಪಬ್ಲಿಕ್ ಏರಿಗ್ಲ ಪಾತ ಇರಗ ತಾಕತ್ತಿದ್ರೆ ಪಾತಿರ್ಲೆ ನೆಟ್ ಇರಗ ಪ್ರಾಬ್ಲಮ್ ಇತ್ತಿನೇನು ಬೊಕ ಟಿವಿಡು ಅಂಚತ್ತ ಅಲ್ಪ ಫುಟ್ಪಾತ್ ಆಗಲ್ಲ ಉಂಟು 3 ಪೂರ ಶಾಪ್ಗೆ ಅತ್ತ ಅಲ್ಪ ತೂಲೆ ಆತ ಆಗಲ್ಲ ಉಂಟು ಅವು ಪೂರ ಮುಲ್ತುರ್ದಾನ ಪೂರ ಫುಟ್ಪಾತ್ ಎಕ್ವರಿ ಶಾಪ್ ಪೋತುನತೆ ಪೂರ ತಗ್ಮಂತದು ಎಂಚ ಕರೆಕ್ಟ್ ಆಪುನ್ ಅತ ಎಂಚ ಅಡೆ ಮುಟ್ಟ ಆಗಲ್ಲ ಫುಟ್ಪಾತ್ ಉಪ್ಪುನ ಒಂದು ಪೂರ ಶಾಪ್ ದಕುಲ್ ಎಂಚ ಎಕ್ವರಿ ಮಂತೇರು ಮುಲ್ತುರ್ದು ನೆಲದಲ್ಲತ್ತು ಒಂದು ಪೂರ ಎಕ್ವರಿ ಅದೇ ನೇ ಅಡೆ ಮುಟ್ಟ ಫುಟ್ಪಾತ್ ಅಂದೆ ನೇ ಅಡೆ ಮುಟ್ಟ ಆಗಲ್ಲ ಫುಟ್ಪಾತ್ ಮುಲ್ತೂರ್ದು ಬೊಕ್ಕೈತೆ ಫುಟ್ಪಾತ್ ಪೂರ ಗುಂಡಿ ಪೂರ ಶಾಪ್ ದಕ್ಕಲು ಎಕ್ವರಿ ಮಂದಾರತ ಅಪ್ಪ ಒಂದು ಪೂರ ಫುಟ್ಪಾತ್ ದವೆಂಚ ಅರ್ಥ ಆಯ್ತು ಕಾರ್ಪೊರೇಷನ್ ದಕ್ಕಲು ಎಂಚ ಕೊರಿಯರ್ ನೋಡತ್ತೆ ಫಾತಿಮಾ ದಕ್ಕಲೆ ಕಾರ್ಪೊರೇಷನ್ ಎಂಚ ಕೊರಿಯರ್ ಅಣ್ಣ ಎಂಕ್ ಪಾತೆರ್ ದಾಂಡಿ ಇರ್ಬೋದು ಕಂಪ್ಲೇಂಟ್ ಕೊರ್ಲೆ ವೇಷಾಟಿಗೆ ದಂದ ಇತ್ತು ಎಂಗಳತ್ತು ಬಂದ್ಪುನು ಪೋದು ಕಮಿಷನರ್ ಕಂಪ್ಲೇಂಟ್ ಕೊರ್ಲೆ ಹಾ ಈರ್ ಕೊರ್ಲೆ ಇರಗಾಪತ್ತೆ ಎಂಕ್ ತೂಪುನ ವೇಷಾಟಿ ದಂದದ ಕಮಿಷನರ್ ಬೋದು ಕಂಪ್ಲೇಂಟ್ ಕೊರ್ಲೆ